ಹಾಲಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ನಡೆಸಿದ್ದಾರೆ. ಜನರಿಗೆ ಕೃತಜ್ಞತೆಯನ್ನು ತಿಳಿಸುವಂತಹ ಮುಖಾಂತರ ವಿರೋಧಿಗಳಿಗೆ ಒಂದು ಕಡೆ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ. ಜನರಿಗೆ ಕೃತಜ್ಞತೆ ತಿಳಿಸುವ ನೆಪದಲ್ಲಿ ವಿರೋಧಿಗಳಿಗೆ ಟಾಂಗ್. 2 ವರ್ಷಕ್ಕೆ ಸಿಎಂ ಆಗಬೇಕಾ? ತವರಿನಿಂದಲೇ ಡಿಕೆ ಸಂದೇಶ. ಸ್ವಕ್ಷೇತ್ರದಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿದ ಕನಕಪುರದ ಬಂಡೆ. 2028ಕ್ಕೂ ನಾನೇ ಸಿಎಂ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ನಾನು ಕೇವಲ 2 ವರ್ಷ ಮುಖ್ಯಮಂತ್ರಿ ಆಗಿರಬೇಕೇ? ನಿಮ್ಮ ಆಶೀರ್ವಾದದಿಂದ 2028ರಲ್ಲಿ ಮತ್ತೆ ಗೆಲ್ಲಬೇಕು. ಮುಂದೆ ಅವರೇ ಸಿಎಂ ಎಂದು ಆಸೆ ಬಿಚ್ಚಿಟ್ಟ ಡಿಕೆಶಿ. ನೋಡಿ, ಹಾಲಿ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ವಕ್ಷೇತ್ರಕ್ಕೆ ಹೋಗಿದ್ರು. ಯಾಕೆ ಅಂತಂದ್ರೆ, ಮುಖ್ಯಮಂತ್ರಿ ಆದ ಕಾರಣ ತಮ್ಮ ಸ್ವಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತಮ್ಮ ಜನರನ್ನ ಮಾತನಾಡಿಸ್ಕೊಂಡು ಅವರಲ್ಲಿ ಇರುವಂತಹ ಕುಂದುಕೊರತೆಗಳನ್ನ ನೀಗಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಸಂಚಾರವನ್ನ ಕೂಡ ಅಲ್ಲಿ ಮಾಡಿದ್ರು. ತೆರೆದ ವಾಹನದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ, ಒಂದಷ್ಟು ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿ ಬಂದ್ರು. ಜನರಿಗೆ ಕೃತಜ್ಞತೆಯನ್ನ ತಿಳಿಸುವ ನೆಪದಲ್ಲಿನೇ ವಿರೋಧಿಗಳಿಗೆ ಒಂದು ಟಾಂಗ್ ಕೊಟ್ಟಿರೋದಲ್ಲದೆ 2 ವರ್ಷಕ್ಕೆ ನಾನೇ ಸಿಎಂ ಆಗಬೇಕಾ ಅಂತ ತನ್ನ ತವರಿನಿಂದಲೇ ಡಿಕೆ ಅವರು ಸಂದೇಶವನ್ನ ರವಾನಿಸಿದ್ದಾರೆ. ಸ್ವಕ್ಷೇತ್ರದಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿರೋದು ಕನಕಪುರ ಬಂಡೆ ಡಿಕೆ ಶಿವಕುಮಾರ್. 2028ಕ್ಕೂ ನಾನೇ ಸಿಎಂ ಆಗ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಆಸೆಯನ್ನ ತೋರಿಸಿದ್ದಾರೆ.